ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ಸೀಮಂತ ಫಂಕ್ಷನ್ನು. ಸೊ ನಾವು ಫ್ಯಾಮಿಲಿ ಸಮೇತ ಅವ್ರ ಸೀಮಂತ ಫಂಕ್ಷನ್ಗೆ ಬಂದಿದ್ವಿ. ತುಂಬ ಚೆನ್ನಾಗಿರೋ ಒಂದು ಲೊಕೇಶನಲ್ಲಿ, ಸುತ್ತಮುತ್ತ ತುಂಬ ಗ್ರೀನರಿ ಇದೆ. ಆ ಲೊಕೇಶನಲ್ಲಿ ಅವ್ರ ಸೀಮಂತ ಫಂಕ್ಷನ್ನ ಅರೇಂಜ್ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಸೊ ತುಂಬ ಖುಷಿಯಾಯಿತು ಅವರನ್ನು ನೋಡಿ. ಅವ್ರ ಮನೇಲೊಂದು ಪುಟ್ಟ ಪಾಪು ಬರ್ತಾಯಿದೆ. ಸೊ ಬಹಳ ಖುಷಿಯಾಯಿತು ನಮಗೆ. ನಾವು ಎಲ್ಲರೂ ವಿಸಿಟ್ ಮಾಡಿ ಅವರಿಗೆ ಗಿಫ್ಟ್ ಕೊಟ್ಟು ಮತ್ತು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಇದು ಸಿಟಿಯಿಂದ ಹೊರಗಿರೋದ್ರಿಂದ ತುಂಬ ಕಾಮಾಗಿರೋ ಏರಿಯಾದಲ್ಲಿರೋದ್ರಿಂದ ಅದು ತುಂಬ ಖುಷಿಯಾಯಿತು. ನಾವು ಯಾವಾಗಲೂ ಸಿಟಿ ಜೀವನಕ್ಕೆ ಬ್ಯುಸಿ ಲೈಫ್ ಸ್ಟೈಲಲ್ಲೇ ಇರೋದ್ರಿಂದ ಈ ಥರ ಹೊರಗೆ ಬಂದಾಗ ಆ ಗ್ರೀನರಿ, ಹಳ್ಳಿ ಜೀವನ ಎಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಮನಸ್ಸಿಗೆಲ್ಲೋ ಒಂದು ಕಡೆ ತುಂಬ ಸಮಾಧಾನ ಸಿಕ್ಕಂಗೆ ಅನಿಸುತ್ತೆ. ಸೊ ಈ ಫಂಕ್ಷನ್ನು ತುಂಬಾ ಚೆನ್ನಾಗಿತ್ತು. ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿರೋ ಒಂದು ಫಂಕ್ಷನ್ನು. ಅಲ್ಲಿ ಅವರಿಗೆ ವಿಶ್ ಮಾಡಿ ನಾವು ಮತ್ತೆ ಊಟದ ಹಾಲಿಗೆ ಹೋದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ವೆಜ್ ಊಟ ಸಿಕ್ಕಿತ್ತು. 3 ಥರದ ಪಲ್ಯ, ಸ್ವೀಟು, 3-4 ಥರ ಸ್ವೀಟು. ಇಲ್ಲಿ ಸ್ಟಾರ್ಟರ್ಸಲ್ಲಿ ಕಬಾಬ್ ಥರ ಇತ್ತು. ವೆಜ್ ಊಟನೇ ಅದು. ನಾನು ಪನ್ನೀರ್ ಕಬಾಬ್ ಅಂದ್ಕೊಂಡೆ, ಅದು ನೋಡಿದ್ರೆ ಅದು ಆಲೂ ಕಬಾಬ್. ತುಂಬಾ ಚೆನ್ನಾಗಿತ್ತು. ಸ್ವೀಟ್ಸಲ್ಲಿ ಹೋಳಿಗೆ ಮತ್ತು ಜಿಲೇಬಿ, ಬಾದುಷಾ, ಹಾಗೆ ಪಾಯಸ, ಹಾಗೆ ತುಂಬ ವೆರೈಟಿನ ಮಾಡಿದರು. ತುಂಬ ಚೆನ್ನಾಗಿತ್ತು. ಏನೂ ತೊಂದರೆ ಇಲ್ಲದೇ ಅವ್ರ ಡೆಲಿವರಿ ಈಸಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ತಾಯಿ ಮತ್ತು ಮಗು ಆರೋಗ್ಯ ಚೆನ್ನಾಗಿ